ಇದ್ಯಾವುದೋ ಸಿನಿಮಾ ಕಥೆಯಲ್ಲ. ಮಧ್ಯಪ್ರದೇಶದ ಸತ್ನಾದಲ್ಲಿ ನಡೆದ ನೈಜ ಘಟನೆ. ಎಲಿನಾ ಕೇಂದ್ರ ಕಾರಾಗೃಹದಲ್ಲಿ ಸಹಾಯಕ ಜೈಲರ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವ ಫಿರೋಜಾ ಖಾತೂನ್ ಎಂಬ ಮಹಿಳಾ ಅಧಿಕಾರಿಯೊಬ್ಬರು ಅದೇ ಜೈಲಿನಲ್ಲಿ ಕೊಲೆ ಆರೋಪದ ಮೇಲೆ ಶಿಕ್ಷೆ ಅನುಭವಿಸುತ್ತಿದ್ದ ಧರ್ಮೇಂದ್ರ ಸಿಂಗ್ ಎಂಬುವರನ್ನ ಪ್ರೀತಿಸಿ ಹಿಂದೂ ಸಂಪ್ರದಾಯದಂತೆ ವಿವಾಹವಾಗುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಹೌದು, ಧರ್ಮೇಂದ್ರ ಸಿಂಗ್ 2007ರಲ್ಲಿ ನಡೆದ ಕೊಲೆ ಪ್ರಕರಣವೊಂದರಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿ ಸತ್ನಾ ಜೈಲಿನಲ್ಲಿದ್ದರು. ಅದೇ ಜೈಲಿನಲ್ಲಿ ವಾರೆಂಟ್ ವಿಭಾಗದ ಉಸ್ತುವಾರಿಯಾಗಿ ಫಿರೋಜಾ ಖಾತೂನ್ ಅವರು ಕಾರ್ಯನಿರ್ವಹಿಸ್ತಾ ಇದ್ರು. ಧರ್ಮೇಂದ್ರ ಕೂಡ ಅದೇ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ರಿಂದ ಇಬ್ಬರ ನಡುವೆ ಸ್ನೇಹ ಬೆಳೆದು ಕಾಲಕ್ರಮೇಣ ಅದು ಪ್ರೀತಿಯಾಗಿ ಬದಲಾಗಿತ್ತು. ಸುಮಾರು 14 ವರ್ಷಗಳ ಕಾಲ ಜೈಲು ಶಿಕ್ಷೆ ಅನುಭವಿಸಿದ್ದ ಧರ್ಮೇಂದ್ರ ಸಿಂಗ್ ತಮ್ಮ ಉತ್ತಮ ನಡತೆಯ ಆಧಾರದ ಮೇಲೆ 4 ವರ್ಷಗಳ ಹಿಂದೆ ಜೈಲಿನಿಂದ ಬಿಡುಗಡೆಯಾಗಿದ್ರು. ಹೊರಬಂದ ನಂತರವೂ ಇವರ ಪ್ರೇಮ ಸಂಬಂಧ ಮುಂದುವರೆದಿದ್ದು ಅಂತಿಮವಾಗಿ ಇಬ್ಬರು ವಿವಾಹವಾಗಲು ನಿರ್ಧರಿಸಿದರು. ಆದರೆ ಇವರ ಮದುವೆಗೆ ಫಿರೋಜಾ ಅವರ ಕುಟುಂಬದಿಂದ ತೀವ್ರ ವಿರೋಧವಿತ್ತು. ಅಲ್ಲದೆ ತಮ್ಮ ಮಗಳನ್ನ ಸ್ವಜಾತಿಯವರೊಂದಿಗೆ ವಿವಾಹ ಮಾಡಿಕೊಡಲು ಅವರು ಯೋಜಿಸಿದ್ದರು. ಹಿಂದೂ ಸಂಪ್ರದಾಯದಂತೆ ಮದುವೆ. ಕುಟುಂಬದ ವಿರೋಧದ ನಡುವೆಯೂ ಫಿರೋಜಾ ಅವರು ಧರ್ಮೇಂದ್ರ ಅವರೊಂದಿಗೆ ಜೀವನ ನಡೆಸಲು ನಿರ್ಧರಿಸಿದರು. ಅದರಂತೆ ಮೇ 5ರಂದು ಛತ್ತರ್ಪುರದಲ್ಲಿ ಇವರ ವಿವಾಹ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ಇದು ಅಂತರ್ಧರ್ಮೀಯ ವಿವಾಹವಾಗಿದ್ದರಿಂದ ಫಿರೋಜಾ ಅವರ ಕುಟುಂಬದವರು ಮದುವೆಗೆ ಬರಲು ನಿರಾಕರಿಸಿದ್ದರು. ಒಟ್ಟಿನಲ್ಲಿ ಜೈಲಿನಲ್ಲಿ ಚಿಗುರಿದ ಪ್ರೇಮ ಹಸೆಮಣೆ ಏರಿರುವುದು ವಿಶೇಷತೆಯೇ ಸರಿ.